ವಿಡಿಯೋ ನೋಡುತ್ತಿರುವಂತಹ ಎಲ್ಲ ನನ್ನ ರೈತ ಮಿತ್ರರೇ ನಮಸ್ಕಾರ. ನಾನು ನಿಮಗೆ ಇವತ್ತು ದ್ರಾಕ್ಷಿ ಕೃಷಿಯ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡಕ್ಕೆ ಬಂದೇನಿ. ಈ ದ್ರಾಕ್ಷಿ ಕೃಷಿಯನ್ನು ಯಾವ ರೀತಿ ಆರಂಭ ಮಾಡಬೇಕು, ಇದ್ರ ಖರ್ಚು ಎಷ್ಟು ಬರ್ತದ, ಮತ್ತು ಇದರಿಂದ ಒಣ ದ್ರಾಕ್ಷಿಯನ್ನು ಹೇಗೆ ಉತ್ಪಾದನೆ ಮಾಡ್ಬೇಕಂತೇಳಿ ನಿಮಗೆ ಇದನ್ನೆಲ್ಲ ತಿಳಿಸ್ಕೊಡಕ್ಕೆ ನಾನು ಇವತ್ತು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಶಿರೋಳ ಗ್ರಾಮಕ್ಕೆ ಬಂದೇನಿ. ಬರೀ ಈ ಕೃಷಿಯೊಳಗೆ ಇವರು ಅನುಭವಗಳು ಯಾವ ರೀತಿ ಇದಾವ, ಮತ್ತು ಈ ಕೃಷಿದ ಏನೇನು ಮೇಂಟೆನ್ಸ್ ಯಾವ ರೀತಿ ಅಂತ ಒಂದು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕಾಗಿ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬರೀ ಇಲ್ಲಿ ದ್ರಾಕ್ಷಿ ಕಟ್ ಮಾಡುವ ಪ್ರೊಸೆಸ್ ನಡೆದೈತಿ. ಯಾವ ರೀತಿ ಕಟ್ ಮಾಡ್ತಾರ, ಯಾವ ರೀತಿ ಈ ತರ ಪ್ಯಾಕಿಂಗ್ ಮಾಡ್ತಾರ ಅಂತೇಳಿ ನೋಡೋಣ. ನೋಡ್ರಿ, ಇಲ್ಲಿ ಈ ರೀತಿ ಕಟ್ ಮಾಡಿ ಟ್ರೇದ ತುಂಬತ್ತಾರ. ಇಲ್ಲಿ ಅಕ್ಕ, ಒಂದ್ ಟ್ರೇ ಎಷ್ಟು ಕೆಜಿ ಬರ್ತಾವ್ರಿ? 15 ಕೆಜಿ ರೀ. ಒಂದ್ ದಿನಕ್ಕೆ ಎಷ್ಟು ಎಕರೆ ಕಟ್ ಮಾಡ್ತೀರಿ? ಒಂದ್ ಎಷ್ಟ್ ಟ್ರೇ ಕಟ್ ಮಾಡ್ತೀರಿ ಅಕ್ಕ? ಒಂದ್ ನೂರ್ ಟ್ರೇ ರೀ. ಜೊತೆ ಈಗ ಈ ದ್ರಾಕ್ಷಿ ತೋಟದ ಮಾಲೀಕರದಾರ, ಅವ್ರನ್ನ ನಮ್ಮ ವಿಡಿಯೋಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಅಣ್ಣ, ನಮ್ಮ ವಿಡಿಯೋಗೆ ಸ್ವಾಗತ ರೀ. ತಮ್ಮ ಪರಿಚಯವನ್ನ ಮಾಡ್ಕೊರಿ ನಮ್ಮ ವೀಕ್ಷಕರಿಗೆ. ನಮ್ಮ ಹೆಸರು ಬಾಬುಸಾಹೇಬ್ ವಿಠಲರಾವ್ ನಿಂಬಾಳ್ಕರ್ ರೀ. 15 ವರ್ಷ ಆತು ನಾವು ಕೃಷಿ ಮಾಡಕತ್ತೀವಿ. ಮತ್ತ ನಮಗ ಈಗ ಎಕರೆಕ್ರಿ ನಮಗ 1000 ಬಾಡಿ ಕೂತಾವ್ರಿ. ಎಕರೆಕ್ 1000 ಅಗಿರಿ. 1000 ಅಗಿರಿ. ಸಾಲಿಂದ ಸಾಲಿಗ್ರಿ 9 ಫುಟ್ ರೀ. ಗಿಡದಿಂದ ಗಿಡಕ್ಕ 4 ಫುಟ್ ಕೂತ 1000 ಅಗಿ ಕುಂದಿರ್ತಾವ್ರಿ. ಮತ್ತ ಗಿಡದಿಂದ ಗಿಡಕ್ಕೆ 5 ಫೂಟ, ಸಾಲಿಂದ ಸಾಲಿಗೆ 10 ಫೂಟ್ ರೀ. ಅವು 800 900 ಅಗಿ ಕುಂದಿರ್ತಾವ್ರಿ ಎಕರೆಕ. ನಮ್ದು 6 ಎಕರೆ ಜಮೀನ್ ಐತ್ರಿ. 5,000 ರಿಂದ 6,000 ಅಗಿ ಬಾಡಿ ಕೂತಾವ್ರಿ. 6 ಎಕರೆ ಜಮೀನಿಗೆ 5 ವರ್ಷದಿಂದ 6,000 ತಕ ಬಾಡಿ ಕೂತಾವ. 6,000 ಬಾಡ್ರಿ. ಹಾ. ಯಾವ ವೆರೈಟಿ ರೀ ಅಣ್ಣ ನೀವು ಹಚ್ಚಿದ್ರಿ? ನಾವ್ ಹಚ್ಚಿದ್ರಿ ತಾಮ್ಸನ್ ಹಚ್ಚಿವ್ರಿ, ಮಾಣಿಕ್ ಚಮನ್ ಹಚ್ಚು, ಮತ್ತ ಒಣಕಾಯಿ ಹೆಚ್ಚು, ಎಲ್ಲಾ ತರ ವೆರೈಟಿ ಮಾಡೇನ್ರಿ. ನಾವ್ ಒಂದ ತರ ಮಾಡಿಲ್ಲ. ಎಲ್ಲಾ ಒಂದೊಂದ್ ಎಕರೆ ಹಿಂಗ ಎಲ್ಲಾ ತರ ತರವು ಮಾಡಿವ್ರಿ. ಯಾವ್ಯಾವ ವೆರೈಟಿ ಬರ್ತಾವಂದ್ರಿ? ಇನ್ನೊಮ್ಮೆ ವೆರೈಟಿ ನಮ್ಗ ವೆರೈಟಿ ರೀ. ತಾಮ್ಸನ್ ಬರ್ತೈತ್ರಿ, ಮಾಣಿಕ್ ಚಮನ್ ಬರ್ತೈತ್ರಿ, ಬಾಬಾನಗರ್ ತಾಮ್ಸನ್ ಬರ್ತಾವ್ರಿ, ಸೋನಾಕಾಯಿ ಬರ್ತೈತ್ರಿ. ಈ ತರ ವೆರೈಟಿ ಎಲ್ಲಾ ತರ ಮಾಡೇನ್ರಿ ನಾ 6 ಎಕರೆ ಒಳಗ. 6 ಎಕರೆ ಒಳಗ ಅವಾಗ ನೀವು ಇನಿಷಿಯಲ್ ಹಚ್ಚುವಾಗ್ರಿ ಒಂದ್ ಎಕರೆಕ್ ಎಷ್ಟ್ ಖರ್ಚು ಅಂತ ಬಂದಿತ್ರಿ? ಖರ್ಚ್ರಿ ನಮಗ ನೋಡಿ ಸದ್ಯ ನಾವು JCP ಹರಿತ ಮಾಡ್ತೀವ್ರಿ. ಹರಿ ಮಾಡಿ ಪೈಪ್ಲೈನ್ ಅದು ಮಾಡ್ಬೇಕಾರ ಎಕರೆಕ್ 1 ಲಕ್ಷದಿಂದ 1.5 ಲಕ್ಷ ತನಕ ಖರ್ಚು ಬರ್ತೈತ್ರಿ. ಒಂದ್ ಎಕರೆಕ್ ರೀ? ಒಂದ್ ಎಕರೆ. ಮತ್ತ ಇವು ಅಗಿ ಸಸಿ ತಂದ ಹಚ್ಚೆ ಇವನ್ನೆಲ್ಲಾ ಡೆವಲಪ್ಮೆಂಟ್ ಮಾಡ್ಬೇಕಾರ ಅದೊಂದ್ 1.5 ಲಕ್ಷದಿಂದ 2 ಲಕ್ಷ ತನಕ ಖರ್ಚು ಬರ್ತೈತ್ರಿ. 2 ಲಕ್ಷ ರೀ? ಹೌದ್ರಿ. ಒಂದ್ ಎಕರೆ ಸಜ್ಜ ಆಗ್ಬೇಕಾರ ಪೂರಾ ಪ್ಲಾಂಟೇಶನ್ ಆಗ್ಬೇಕಾರ ರೀ 2.5 ರಿಂದ 3.5 ಲಕ್ಷ ತನಕ ಖರ್ಚು ಬರ್ತೈತ್ರಿ. ಒಮ್ಮೆ ಇನ್ವೆಸ್ಟ್ ಮಾಡ್ರಿ ಅಂದ್ರೆ ಎಷ್ಟು ವರ್ಷದ ಬೆಳೆ ಅಣ್ಣ ನಮ್ಗೆ? 20 ವರ್ಷದ ಬೆಳೆ ಇರ್ಲಿ ಅದ್ರಿ. 20 ವರ್ಷ. 20 ವರ್ಷಕ್ಕೆ ಏನು ಆಗಲ್ರಿ? ಏನು ಆಗಲ್ರಿ. 20 ವರ್ಷ ಮಟ್ಟ ಯೂಸ್ ಹೆಂಗ್ ಮಾಡ್ತಿರ್ಲ ಹಂಗ್ರಿ. ನಾವು ಇದಕ್ಕೆ ಎಲ್ಲಾ ತರ ಇವು ಕೀಟನಾಶಕ ಔಷಧ ಅದಾರ ಇವಕ್ಕೆ. ಇವು ಯಾವ ಸ್ಟೇಜ್ನಾಗ ಏನೇನ್ ಬಿಡ್ಬೇಕು ಅವನ್ನೆಲ್ಲ ಲೆಕ್ಕದಲ್ಲಿ ಚಲೋ ಬಿಟ್ರ ಅಂದ್ರೆ ನೀವು 30 ವರ್ಷ ತನಕ ಬರ್ತೈತ್ರಿ ಪ್ಲಾಟ್. 30 ವರ್ಷ ತನಕ 30 ವರ್ಷ ತನಕ ನೋಡ್ರಿ. ಒಂದ್ ಹೆಚ್ಚು ಬಿಟ್ರಿ. ಇವಾಗ ನಿಮ್ಗ 5 ರಿಂದ 6 ತರ ವೆರೈಟಿ ಹಚ್ಚಿನ ಅಂತಂದಿರಿ. ಯಾವ ವೆರೈಟಿ ಬೆಸ್ಟ್ ಅನ್ಸೈತ್ರಿ ಅಣ್ಣ ನಿಮ್ಗೆ? ಈಗ ನನಗ್ರಿ ನೋಡ್ರಿ ಒಟ್ಟ ಈಗ ತಾಮ್ಸನ್ ಚಲೋ ಅನ್ಸೈತ್ರಿ. ತಾಮ್ಸನ್? ಹಾ, ತಾಮ್ಸನ್. ಯಾವ ರೀತಿ ಡಿಫ್ರೆಂಟ್ ರೀ ಅದ್ರಾಗ? ಇದು ಏನಾದ್ರು ಮಳೆ ಆದ್ರೂ ಒಂದ್ ಸ್ವಲ್ಪ ತಡ್ಕೋತೈತ್ರಿ. ಮಳೆ ಆದ್ರ ಕೊಳೆ ರೋಗ ಬರಂಗಿಲ್ರಿ. ಯಾವ್ದೋ ಒಂದ್ ರೋಗ ಬಂದ್ರು ಅಂತ ತಡ್ಕೋತೈತ್ರಿ. ಉಳ್ಕಿದ್ ವೆರೈಟಿ ಸೋನಾಕಾಯಿ, ಮಾಣಿಕ್ ಚಮನ್ ಏನದವ್ರಲ್ಲ ರೀ, ಒಂದಿಟ್ ಮಳಿ ಜಾಸ್ತಿ ಆದ್ರ ಕೊಳೆ ರೋಗ ರೀ, ಮತ್ ರೋಗಿಗೆ ಹೆತ್ ಅಟ್ಯಾಕ್ ಆಕಾವು, ಗೊನಿ ಸಂಖ್ಯೆ ಕಡಿಮೆ ಬರ್ತೈತ್ರಿ. ಮತ್ ತಾಮ್ಸನ್ ಏನೈತ್ರಲ್ಲ ಚಲೋ ಬರ್ತೈತ್ರಿ ರಿಸಲ್ಟ್ ಚಲೋ ಐತ್ರಿ ತಾಮ್ಸನ್? ತಾಮ್ಸನ್ ಚಲೋ ನೋಡ್ರಲ್ಲ ರಿಸಲ್ಟ್ ಬನ್ನಿ. ಇದಕ್ಕೆ ನಾವ್ ಬಾಳ ಖರ್ಚು ಮಾಡಿಲ್ಲ ನೋಡಿ. ಈ ಸದ್ಯ ಮಾಣಿಕ್ ಚಮನ್ಕ ಅದು ವೆರೈಟಿ ಮಾಡಿದ್ವು ಅಂದ್ರ ಪಸಂದ್ ಖರ್ಚು ಅದಾರ ಅವಕ್ಕೆ. ಈ ತಾಮ್ಸನ್ ನನ್ಗೆ ವರ್ಷ ಈಗ ಒಂದ್ 15 ವರ್ಷ ಆತ್ರಿ. ಪ್ಲಾಟ್ ಆಗಿದೆ 1 ನಂಬರ್. ಇವಾಗ ನೀವು ಹಚ್ತೀರಿ, ಫಸ್ಟ್ನೇ ವರ್ಷ ಬೆಳೆ ಹಚ್ತೀರಿ. ಫಸ್ಟ್ನೇ ವರ್ಷದಿಂದ ಈಲ್ಡ್ ಬರಾಕ್ ಸ್ಟಾರ್ಟ್ ಆಗತ್ರಿ ನಿಮ್ಗೆ? 2ನೇ ವರ್ಷಕ್ಕೆ ಬರ್ತೈತ್ರಿ. ನಾವು ಡಾಗ್ರೇಜ್ ಹಚ್ತೀವ್ರಿ. ಮೊದಲು ಇವನ್ನ ಕಲ್ಮ್ ಕಟ್ಬೇಕ್ರಿ. ಈಗ JCP ಹರಿ ಹೊಡದ್ರಿ, ಡಾಗ್ರೇಜ್ ಉರ್ಕೊಂಡ್ರಿ, 1 ವರ್ಷದ 3-4 ತಿಂಗಳು ಇದ ಬೆಳಿತೈತ್ರಿ ಡಾಗ್ರೇಜ್ ರೀ. ಆ ನಂತರ ಇದನ್ನ ಕಲ್ಮ್ ಕಟ್ಟಿ ಮತ್ತ 6-7 ತಿಂಗಳು ಹೋಗತ್ರಿ. 1 ವರ್ಷ 2 ವರ್ಷ ವೇಸ್ಟ್ ಹೋಗತ್ರಿ. ಅದು 2ನೇ ವರ್ಷದಿಂದ ನಮಗ ಉತ್ಪನ್ನ ಚಾಲು ಆಕೈತ್ರಿ. 2ನೇ ವರ್ಷದಿಂದ ಉತ್ಪನ್ನ ಚಾಲು ರೀ? 2ನೇ ವರ್ಷ. ಪ್ರತಿ ವರ್ಷ ಬರ್ತಾ ಬರ್ತಾ ಹೆಚ್ಚಿಗೆ ಬರ್ತೈತ್ರಿ. ಈಗ ಫಸ್ಟ್ನೇ ವರ್ಷ ರೀ ನಮಗೆ ಇನ್ಕಮ್ ಕಡಿಮೆ ಬರ್ತೈತ್ರಿ. ಯಾಕಂದ್ರ ಹೊಸ ಪ್ಲಾಟ್ ಇರ್ತೈತಿ, ಕಟ್ಟಿ ಪಕ್ಕ ತಯಾರಾಗಿರಂಗಿಲ್ಲ, ಕಮ್ಮಿ ಬರ್ತೈತ್ರಿ. ನೆಕ್ಸ್ಟ್ 2ನೇ ವರ್ಷ ಎವರೇಜ್ ಒಂದ್ ಚಲೋ ಈಲ್ಡ್ ಬರ್ಬೇಕಂದ್ರ ಎಷ್ಟ್ ವರ್ಷ ಬೇಕ್ರಿ? 2ನೇ ವರ್ಷದಿಂದ. 2ನೇ ವರ್ಷದಿಂದ ರೀ? ಅವಾಗ ಎಕರೆಕ್ ಎಷ್ಟ್ ಕೆಜಿ ಅಂತ ಹೊಂಟೈತ್ರಿ ಅದು? ಎಕರೆಕ್ ಈಗ ನಮ್ಗ ದ್ರಾಕ್ಷಿ ಹಸಿ ಮಾಲ್ ಅಂದ್ರ ರೀ 16 ಟನ್ ತನಕ ಬೆಳಿತೈತ್ರಿ. 16 ಟನ್ ರೀ? 16 ಟನ್ 20 ಟನ್ ತನಕ ಬೆಳಿತೈತಿ ಎಕರೆಕ್. ಎಕರೆಕ್ 20 ಟನ್ ರೀ? 20 ಟನ್. ಮತ್ ಈ ಥಾಮ್ಸನ್ ವೆರೈಟಿ ಜಾಸ್ತಿ ಬೆಳಿತೈತೇನ್ರಿ ಅದಕ್ಕಿಂತ? ಮತ್ತೆ ಇಲ್ರಿ, ಇದು ರೋಗಿ ತಡ್ಕೋತೈತ್ರಿ. ಎಲ್ಲಾ ಇಳುವರಿ ಸೇಮ್ ರೀ. ಇಳುವರಿ ಸೇಮ್ ಬರ್ತೈತ್ರಿ? ಇಳುವರಿ ಸೇಮ್ ಬರ್ತಾವ್ರಿ. ಮಾಣಿಕ್ ಚಮನು ಸೇಮ್ ರೀ, ತಾಮ್ಸನು ಸೇಮ್, ಸೋನಾಕಾಯಿ ಸೇಮ್ ರೀ. ಆದ್ರ ವಾತಾವರಣ ತಕ್ಕಂತ ಇವು ಆಕಾವ್ರಿ. ಅವು ಕಮ್ಮಿ ಜಾಸ್ತಿ ಆಕಾವ. ಈಗ ಯಾವ ರೀತಿ ವಾತಾವರಣ ಬೆಸ್ಟ್ ರೀ? ಇದಕ್ರಿ ಒಂದಿಟ್ ಬಿಸಿಲು ಇದ್ರೆ ಚಲೋ ರೀ. ಅವಕ್ರಿ ಜಾಸ್ತಿ ಬಿಸಿಲು, ತಂಪ ಹೆಚ್ಚಾದ್ರ ನಡೆಯಂಗಿಲ್ರಿ. ಈ ತರ ರೀ.
ತಂಪ ಈಗ ನಮ್ಗ ಅಕ್ಟೋಬರ್ ಚಾಟ್ನಿ ಆತಂದ್ರ ಅಲ್ಲಿಂದ ರೀ ಒಟ್ಟ ಮಳಿ ಆಗ್ಬಾರ್ದ್ರಿ. ಒಮ್ಮೆ ಅಕ್ಟೋಬರ್ ಚಾಟ್ನಿ ಮಾಡ್ತೀರಿ. ಅಕ್ಟೋಬರ್ ಚಾಟ್ನಿ ಮಾಡ್ತೀವ್ರಿ. ಈ ಬೇಸಿಗೆಗ ಕಡ್ಡಿ ತಯಾರಾಗೋ ಈಗ ಏಪ್ರಿಲ್ ಚಾಟ್ನಿ ಅಂತ ಮಾಡ್ತೀವ್ರಿ. ಸದ್ಯ ಇವ್ ದ್ರಾಕ್ಷಿ ಆದವ್ರಲ್ಲ ಹಾ ರೀ. ಏಪ್ರಿಲ್ ಚಾಟ್ನಿ ಅಂತ ಮಾಡ್ತೀವ್ರಿ. ಹಾ ರೀ. ಈ ಏಪ್ರಿಲ್ ಚಾಟ್ನಿ ಒಳಗ ನಮಗ ಮಳಿ ಆಗ್ಬಾರ್ದು, ಮಾಡ್ ಆಗ್ಬಾರ್ದು, ಕಡ್ಡಿ ಚಲೋ ತಯಾರಾಗ್ಬೇಕಾರ ಏಪ್ರಿಲ್ ಮೇ 2 ತಿಂಗಳು ಮಳಿ ಬೇಡಾರ ನಮಗ. ಮಳಿ ಆಗುದು ವಾತಾವರಣ ಒಟ್ಟು ಕೋಲ್ಡ್ ಆತಂದ್ರ ಕಡ್ಡಿ ಗರ್ಭ ತಯಾರಾಗಂಗಿಲ್ರಿ. ಮುಂದ್ ಗೊನಿ ಸಂಖ್ಯೆ ಕಮ್ಮಿ ಬರಾಕತ್ತೈತ್ರಿ. ಹಿಂಗ ಆಕತ್ರಿ. ಮತ್ತ ಇವು ಎಲ್ಲಾ ತರ ವಾತಾವರಣ ಕ್ಲಿಯರ್ ಇತ್ತಂದ್ರ ಕಡ್ಡಿ ಚಲೋ ತಯಾರಾದ್ವು ಅಂದ್ರ ನಮಗ್ ಹೇಳ್ದಂಗ ಇಳುವರಿ ರೀ. ಎಕರೆಕ್ 5 ಟನ್ 4 ಟನ್ ಮನುಕ್ ಆಕೈತ್ರಿ ಒಣಗಿದ್ರಿ. 20 25 ಟನ್ ತಕ ಹಸಿ ಮಾಲ್ ಬೀಳ್ತೈತ್ರಿ ಎಕರೆ. ಈ ತರ ಚಲೋ ಆಕೈತ್ರಿ. ಮಣಕ್ ಎಷ್ಟ ಈಗ 16 ಒಂದ್ ಎಕರೆಕ್ 16 ಟನ್ ಅಂತ 16 ಟನ್ 20 ಟನ್ ಹಸಿ ಮಾಲ್ ರೀ. ಹಸಿ ಮಾಲ್. ಅದಕ್ಕ ಮಣಕ್ ಎಷ್ಟ್ ಹೊಣ್ತೈತ್ರಿ? ಮನುಕ್ ಅವಕ್ಕೂ 4 ಟನ್ 5 ಟನ್ ಹೊಣ್ತಾರ ಶುಗರ್ ಇದ್ದಂಗ್ರಿ. ಈಗ ಒಬ್ಬೊಬ್ರು ಮಾಲ್ ಲೋಡ್ ಇದ್ವು ಅಂದ್ರ ರೀ 5 ಟನ್ನಿಗೆ 1 ಟನ್ ಮನುಕ್ ಬೀಳ್ತೈತ್ರಿ. ಮತ್ ಶುಗರ್ ಮಾಲ್ ಅಟ ಕಮ್ಮಿ ಇದ್ವು ಅಂದ್ರ ಶುಗರ್ ಜಾಸ್ತಿ ಬಂದಿದ್ವು ಅಂದ್ರ 4 ಟನ್ನಿಗೆ 1 ಟನ್ ಮನುಕ್ ಬೀಳ್ತೈತ್ರಿ. ಈ ತರ ರೀ. ಎಕರೆಕ 4 ಟನ್ 5 ಟನ್ ತಕ ಮನುಕ್ ಬೆಳ್ಕೊಡ್ತಾರ ನಮ್ ಕಡೆ. ಈಗ ಕಮ್ಮಿ ಬೆಳದೈತಿ ಅಂದ್ರ 3-3.5 ಟನ್ ರೀ. ಅದಕ್ಕೆ ಕಮ್ಮಿ ಆತಾರ ಲಾಸ್ ಆಗೈತಿಪಾ ಅಂದ್ರ 2-2.5 ಟನ್ ತಕ ಬೆಳಿತೈತ್ರಿ ಮನುಕ್. ಈಗ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡ್ರಿ ನೀರಿಂದ್ರ ನಮಗ ಬೋರ್ವೆಲ್ ಅದಾವ್ರಿ. ಬೋರ್ವೆಲ್ ದಾವು ಟ್ಯಾಂಕ್ ಐತ್ರಿ. ಅಲ್ಲಿ ನೀರ್ ಸ್ಟಾಕ್ ಮಾಡಿ ಇಲ್ಲಿ ನಾವ್ ಡ್ರಿಪ್ಪಿಗೆ ಬಿಡ್ತೀವ್ರಿ. ಈ ಪಡಕ್ರಿ ಒಂದ್ ದಿನಕ್ರಿ ಇದಕ್ಕೊಂದ್ 25-20 ಲೀಟರ್ ನೀರ್ ಬಿಡ್ತೀವ್ರಿ ಒಂದ್ ಗಿಡಕ್ರಿ. ಬಿಟ್ಟಿವ್ ಅಂದ್ರ ರೀ ಮತ್ತ 2 ದಿನ ಬಂದ್ ಮಾಡ್ತೀವ್ರಿ ನಾವ್ ನೀರ್. ನೀರಿನ ಸಫಿಸಿಯೆಂಟ್ ಚಲೋ ಆಗೈತ್ರಿ. ಉಳ್ಕಿದ ಬೆಳಿ ನೋಡಕಿತ್ತ ನೀವು ಮಡ್ಡಿ ಏರಿಯಾಕ ದ್ರಾಕ್ಷಿ ಚಲೋ ಬರ್ತೈತ್ರಿ. ನೀರಿನ ಲಭ್ಯತೆ ಕಡಿಮೆ ಇದ್ರು ನಡೀತೈತ್ರಿ. ನೀರಿನ ಪ್ರಮಾಣ ಕಮ್ಮಿ ಇದ್ರು ದ್ರಾಕ್ಷಿ ಬೆಳಿತೈತ್ರಿ. ನೀರ್ ಇಟ್ಟ ಬೇಕು ಬಾಳ್ ಬೇಕು ಅನ್ನಂಗಿಲ್ರಿ. ಕಮ್ಮಿ ಪ್ರಮಾಣ ಮ್ಯಾಗ ನೀರಿನ್ಯಾಗ ಹನಿ ನೀರಾವರಿ ಮ್ಯಾಗ ಇದು ಸಟ್ ಆಕೈತಿ. ಈಗ ನೀರಿನ ಲಭ್ಯತೆ ರೀ ಈಗ ಕಾಯಿ ಆಗತೈತ್ರಿ. ಇವಾಗ ನೀರಿನ ಲಭ್ಯತೆ ಜಾಸ್ತಿ ಬೇಕೇನ್ರಿ? ಕಮ್ಮಿ ರೀ ಆತತ್ರಿ. ಈ ಕಡೆ ನಮಗೆ ಗಿಡಕ್ ಒಟ್ಟ ಈಗ 10-12 ಲೀಟರ್ ಆದ್ರ ರಗಡ ಆತ್ರಿ ನೀರ್. ಈ ತರ ರೀ. ಯಾವ ಟೈಮ್ದಾಗ ನೀರಿನ ಲಭ್ಯತೆ ಜಾಸ್ತಿ ಆಗ್ತೈತ್ರಿ? ಬ್ಯಾಸ್ಗ್ಯಾಗ ಏಪ್ರಿಲ್ ಚಟ್ನಿ ಮಾಡ್ತವ್ರಲ್ಲ ರೀ. ಪ್ಲಾಟ್ ಒಡದ ಕಡ್ಡಿ ತಯಾರಾಗೋ ತಕಾರಿ ನೀರ್ ಜಾಸ್ತಿ ರೀ. ಒಟ್ಟ 1 ತಿಂಗಳದಿಂದ 1.5 ತಿಂಗಳ ತಕಾರಿ ಬ್ಯಾಸ್ಗೆ ರೀ. ನಮಗ ಲಿಮಿಟ್ ಮ್ಯಾಗ ನೀರ್ ಬಿಟ್ರು ನಡಿತೈತ್ರಿ. ಏನ್ ನೀರ್ ಕಮ್ಮಿ ಆದ್ರೂ ಇದಕ್ಕೇನ್ ವ್ಯತ್ಯಾಸ ಆಗ. ಯಾವ್ಯಾವ ರೀತಿ ರೋಗಗಳು ಬರ್ತಾವಣ್ಣ ಈ ದ್ರಾಕ್ಷಿ ಗಿಡಕ್ಕೆ? ಇದಕ್ರಿ ದವಣಿ ಬರ್ತೈತ್ರಿ, ಬುರಿ ಬರ್ತೈತ್ರಿ, ಕರ್ಪಾ ಬರ್ತಾವು, ಬಿಲ್ಬಗ್ಗ, ರೋಗದ ಏನೇನ ಲಕ್ಷಣಗಳು ಎಕ್ಸ್ಪ್ಲೇನ್ ಮಾಡ್ರಲ್ಲ. ಈಗ ದವಣಿ ಅಂದ್ರ ರೀ ಎಲಿ ಹಿಂದ ಬೂಸ್ ಬರ್ತೈತ್ರಿ. ಬೂಸ್ ರೌಂಡ್ ಬೂಸ್ ಬತ್ತಂದ್ರ ರೀ ಅದು ಗೊನಿಗೆ ಬಂದ್ ಬತ್ತಂದ್ರ ಗೊನಿನ ಕಟ್ಟಾಗಿ ಹೋಗ್ಬಿಡ್ತಾವ್ರಿ. ಗೊನಿನ ಕಟ್ಟಕ ದವಣಿ ಬತ್ತಂದ್ರ ರೀ. ಮತ್ತ ಬುರಿ ಅಂದ್ರ ಏನಿದ್ರಿ ರೀ ಅವೇನ್ ಪಾಲ್ಟ್ ಮಾಡಲ್ರಿ, ಕಾಳನ ಕಪ್ ಮಾಡಿ ಬಿಡ್ತೈತ್ರಿ. ಕಾಯಿನ ಕಪ್ ಆಕೈತ್ರಿ ಬುರಿ ಬತ್ತಂದ್ರ ರೀ. ಯಾವ ರೀತಿ ನೀವು ಅದಕ್ಕೆ ಔಷಧ ಅದಾವ್ರಿ, ಕೆಮಿಕಲ್ ಔಷಧ ಅದಾವ್ರಿ. ಅದ್ರದ ಬರೋಕಿಂತ ಮುಂಚೆನೆ ಹೊಡಿತೀವ್ರಿ. ಬಂದ ಮ್ಯಾಗ ಏನೋ ಕಂಟ್ರೋಲ್ ಮಾಡ್ಬೇಕಾರ ಬಾಳ ತ್ರಾಸ ಆಕೈತ್ರಿ. ಪಡಾನ ಫೇಲ್ ಆಗಿರ್ತೈತಿ. ಬರೋಕಿಂತ ಈಗ ವಾತಾವರಣ ನೋಡ್ಕೊಂಡ್ ಔಷಧ ಹೊಡಿತೀವ್ರಿ ನಾವು. ಇವ್ ಸ್ವಲ್ಪ ಮಾಡ್ ಹಾಕ್ತಿ, ಬಿಸಿಲು ತೆಗಿತಿ ಅಂದ್ರ ರೀ ಮಳಿ ಆತು ಅಂದ್ರ ಅದಕ್ಕೆ ಔಷಧ ಹೊಡಿರ್ತಾವ್ರಿ. ಅಡ್ವಾನ್ಸ್ ಮುನ್ನೆಚ್ಚರಿಕೆ ಆಗಿ ಒಂದೊಂದ್ ದಿನ ಒಂದ್ ಸ್ಪ್ರೇ ರೆಗ್ಯುಲರ್ ಇರ್ತಾವ್ರಿ. ರೆಗ್ಯುಲರ್ ಸ್ಪ್ರೇ ರೀ. ಅವನ್ನ ನಾವ್ ಕಂಟಿನ್ಯೂ ಕೊಟ್ಕೋಬೇಕಾಗೈತ್ರಿ. ಇವಾಗ ಅದಕ್ಕೆ ನೀವು ಫಸ್ಟ್ ಹಚ್ಚುವಾಗ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಬರ್ತೈತೆ ಅಂತ ಹೇಳ್ರಿ. ಸ್ಟಾರ್ಟಿಂಗ್ ರೀ. ಹರಿ ಬತ್ತು, ಪೈಪ್ಲೈನ್ ಬತ್ತು ಎಲ್ಲಾ ಮಾಡ್ಕೋಬೇಕಾರ 1.5 ಲಕ್ಷ ಖರ್ಚು ಬರ್ತೈತ್ರಿ. ಶಶಿ ನಾಟಿ ವೆಂಗಲ ತಂತಿ ಕಲ್ಲ ಇದೊಂದ್ 2 ಲಕ್ಷ ಬರ್ತೈತ್ರಿ. ಎಕರೆಕ್ ಒಂದ್ 3.5-4 ಲಕ್ಷ ತಕ ಖರ್ಚು ಬರ್ತೈತ್ರಿ. ಅದಾದ್ಮೇಲೆ ಇವಾಗ ಇದನ್ನ ಹಚ್ಚಿ 2 ದಿನ ಆಯ್ತ್ರಿ. ಇದು ಹಚ್ಚಿರಿ ಈಗ ಒಂದ್ 8 ವರ್ಷದ ಪ್ಲಾಟ್ ಐತ್ರಿ. 8 ವರ್ಷ ಆತ್ರಿ. ಈಗ ಪ್ರತಿ ವರ್ಷ ಈಗ ಒಂದ್ 3-4 ವರ್ಷ ಅದ ಖರ್ಚು ಬರ್ತೈತಿ ಅನ್ಕೋರಿ. ಈಗ 5 ವರ್ಷದಿಂದ ಹಿಡ್ಕೊಂಡ ವರ್ಷ ಎಷ್ಟೆಷ್ಟು ನೀವು ಮೇಂಟೆನೆನ್ಸ್ ಖರ್ಚು ಅಂತ ಎಷ್ಟು ಬರ್ತೈತ್ರಿ? ಮೇಂಟೆನೆನ್ಸ್ ಖರ್ಚು ಅಂದ್ರ ಏನೈತ್ರಿ ಎಕರೆಕ್ ಒಂದ್ 1.5 ಲಕ್ಷ ತಕ ಬರ್ತೈತ್ರಿ. ಔಷಧ ಬತ್ತು, ಗೊಬ್ಬರ ಬತ್ತು, ಎಕರೆಕ್ ಲೇಬರ್ ಬಂದು ಎಕರೆ ಗಂಟ್ಲೆ ಅಂದ್ರ ಈಗ ಒಂದ್ ಎಕರೆ ಗಂಟ್ಲೆ ಅಂತ ಯಾರು ಮಾಡಂಗಿಲ್ರಿ. 1 ಎಕರೆ ಅಂದ್ರ ಈಗ ಮಾಡೋದ್ ಆಕತಿ ಕಾಯಂ ಅಂತೇಳಿ ಒಂದ್ 3 ಎಕರೆ ಗಂಟ್ಲೆ ಮಾಡ್ಯಾರ. ಎಲ್ಲಾ ಟ್ರ್ಯಾಕ್ಟರ್ ಅದಾವ್ರಿ, ಲೇಬರ್ ಸಟ್ ಬರ್ತಾವ. 3 ಎಕರೆ 4 ಎಕರೆ 5 ಎಕರೆ ಗಂಟ್ಲೆ ಹಿಂಗ್ ಮಾಡ್ಯಾರಿ. ಒಂದ್ ಲೆವೆಲ್ ರಿಸಲ್ಟ್ ಚಲೋ ಅನಸ್ತೈತ್ರಿ. ಮತ್ತ್ ಎಕರೆ ಗಂಟ್ಲೆ ಮಾಡ್ಯಾರ ದುಬಾರಿ ಬಾಳ ಆಕೈತಿ. ಎಕರೆ ಗಂಟ್ಲೆ ಮಾಡಬಾರ್ದ್ರಿ. ಮಾಡ್ರ ಒಂದ್ 3 ಎಕರೆ 4 ಎಕರೆ ಗಂಟ್ಲೆ ಮಾಡ್ಬೇಕ್ರಿ. ಚಲೋ ರಿಸಲ್ಟ್ ಆಕೈತಿ. ನಮ್ ಮಾಡಾಕ ಖರ್ಚು 1 ಎಕರೆಗೂ ಅಟ್ಟ ಮಾಡ್ಬೇಕು, 2 ಎಕರೆಗೂ ಅಟ್ಟ ಮಾಡ್ಬೇಕೈತಿ. ಈ ತರ ಆಗ್ಸಿಂದ್ರಿ ಅನುಕೂಲ ಆಕೈತ್ರಿ. 1 ಎಕರೆ ಮಾಡ್ಯಾರ ಇದು ಖರ್ಚ 2.5-3 ಲಕ್ಷ ಬರ್ತೈತ್ರಿ. ಈಗ ಈ ಬೆಳಿ ಯಾವ ರೀತಿ ಅಂದ್ರ 1 ಎಕರೆ 1.5 ಎಕರೆ ಹೊಲ ಇದ್ದವ್ರು ಮಾಡೋ ಬೆಳಿ ಅಲ್ರಿ ಅದ. ಮಾಡೋದಲ್ರಿ, ಆದ್ರ ಬಾಳ ಖರ್ಚು ಬರ್ತೈತ್ರಿ. ಅವ್ರಿಗೂ ಪಾಪ ಇಟಿಟ ಔಷಧ ತರಬೇಕು, ತಂದ್ ಖರ್ಚು ಮಾಡ್ಬೇಕ್ರಲ್ಲ. ಇಟ್ರ ಸಂಬಂಧ ಅಡ್ಡಾಡ್ಬೇಕ, ಬಾಳ ತರ ಆದ್ರೂ ಅಡ್ಡಾಡ್ಬೇಕ. ಈಗ ಒಂದ್ 3 ಎಕರೆ ಆತಂದ್ರ ಮನುಷ್ಯಾಗ ಅವ್ ಅಡ್ಡಾಡಿದಕ್ಕೂ ಲಾಭ ಆಕೈತಿ, ಚಲೋ ಆಕೈತ್ರಿ. 2 ಎಕರೆ 3 ಎಕರೆ ಆತಂದ್ರ ಮನುಷ್ಯಾಗ ಅವ್ ಒಬ್ಬ ನಿಂತಿದಕ್ಕೂ ರೀ
ಉತ್ಪನ್ನ ಲಾಭ ಐತ್ರಲ್ಲ ಈ ಸದ್ಯ ಮಣ್ಕಿನ ರೇಟ್ 2.5 ರಿಂದ 3 ಲಕ್ಷ ತಕ ಐತ್ರಿ. ಈ ತರ ಆತನ ನಮ್ ಒಂದ್ 4 ಟನ್ ಬೆಳಿತಂದ್ರ ರೀ ಹಾ ರೀ. ಒಂದ್ 3 ಲಕ್ಷ ಅಂದ್ರ 9 ಲಕ್ಷ 12 ಲಕ್ಷ ತಕ ಉತ್ಪನ್ನ ಆಕೈತ್ರಿ. ಒಂದ್ ಟನ್ನಿಗೆ ಎಷ್ಟ್ ಲಕ್ಷ ಅಂತ ತಗೋತೀರಿ ನಿಮ್ಗೆ ಮಾರ್ಕೆಟ್? ಈಗ 3 ಲಕ್ಷ ತಕ ಐತ್ರಿ. 3 ಲಕ್ಷ ರೀ ಒಂದ್ ಟನ್ನಿಗೆ. 3 ಲಕ್ಷ 2.5 ಲಕ್ಷ ರೀ 2 ಲಕ್ಷ ತಕ ಐತಿ. ಮಾರ್ಕೆಟಿಂಗ್ ಎಲ್ಲೆಲ್ರಿ ಇದು? ಇದು ಮಾರ್ಕೆಟ್ ಬಿಜಾಪುರ ಐತಿ, ಸಾಂಗ್ಲಿ ಐತ್ರಿ. ಅವ್ರ ಡೀಲರ್ಗಳು ಬಂದ್ ಹೋಯ್ತಾರ ನಾವ ಕೊಡ್ತೀವಿ ರೋಷನ್. ನೀವ್ ಹಾಕೋದ್ ಮಾರ್ಕೆಟ್? ಎಲ್ಲಾ ನಾವ್ ಮನಿ ವೆಹಿಕಲ್ ತಗೊಂಡ್ ಹೋಗಿ? ಇಲ್ಲಿ ನಾವು ಮಣಕಿನ ಸಡ್ ಬಡಿದಿವ್ರಿ, ಎಲ್ಲಾ ಮಾಡಿವು. ಇಲ್ಲಿ ಮಣಕ್ ಮಾಡ್ಕೊಂಡ್ ಇಲ್ಲಿ ನಮ್ಮ ಮಿಷನ್ ಅದಾವ್ರಿ ಗೋರ್ಪಡೆ, ಇಲ್ಲಿ ಫ್ಯಾಕ್ಟ್ರಿ ಐತ್ಲ ಸಿದ್ದಾಪುರ ಫ್ಯಾಕ್ಟ್ರಿ ರೀ, ಅಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ಯಾರ್ರಿ. ಅಲ್ಲಿ ಮಿಷನ್ ಕಾಯಿಗೆ ಹಚ್ತಿವ್ರಿ. ನಮ್ಗೆ ಯಾವಾಗ ಕೊಡ್ಬೇಕಾಕತ್ತಿರ್ಲಿ ಆ ಕೊಡುದಾದ್ರ ಸಾಂಗ್ಲಿಯವ್ರ ಕಳಿಸ್ತೀವ್ರಿ, ಇಲ್ಲಿಕ್ರ ಬಿಜಾಪುರ ಕಳಿಸ್ತೀವಿ. ಈ ತರ ಅವ್ರು ಸ್ಟಾರ್ಟ್ ಮಾಡುವಾಗ ಯಾವ ರೀತಿ ಮಾಡ್ಬೇಕು? ಸ್ಟಾರ್ಟ್ ಮಾಡುವಾಗ ಏನೈತಿ, ಇದ್ರದ್ದು ಮಡ್ಡಿ ನೆಲ ಬೇಕು. ಈಗ ಎರಿ ಭೂಮಿ ಆದ್ರ ತಂಪ್ ಹೆಚ್ಚಾಕತಿ, ಅದ್ರ ತಂಪಾಗಿ ಇಳುವರಿ ಚಲೋ ಬೀಳಂಗಿಲ್ಲ. ಮಡ್ಡಿ ನೆಲ ಆತಂದ್ರ ನೀರಿಗೂ ಕರೆಕ್ಟ್ ಆಕತಿ. ಮತ್ತ ಇದನ್ನ ಲಾವಣಿ ಮಾಡ್ಬೇಕಾರ ಇದಕ್ಕ ಹರಿ ಮಾಡ್ಬೇಕ. ಒಂದ್ 2 ಬದಿಗಳಿಂದ 2 ಫೂಟ್ ತಕ ಹರಿ ತೆಗಿಬೇಕು, ಲೈನ್ ಔಟ್ ಹಾಕೊಂಡ. ತಕೊಂಡ್ ಕಿಸಿಂದ ಇವನ್ನ ಮಾಪ್ ಮಾಡ್ಕೊಂಡ ಗಿಡದಿಂದ ಗಿಡಕ್ಕೆ 5 ಫೂಟ್ ಇಟ್ಕೊಂಡ್ ಕಿಸಿಂದ ನಾಟಿ ಮಾಡ್ಬಹುದು ಸಸಿ. ಈ ಮಣ್ಣಿನ ಗುಣಮಟ್ಟತೆ ಯಾವ ರೀತಿ ಬೇಕ್ರಿ ಅದಕ್ಕ? ಇದಕ್ಕ ಮಡ್ಡಿ ಬೇಕು, ಕೆಂಪ್ ನೆಲ ಇರ್ಬೇಕು, ಗರ್ಸ್ ನೆಲ ಇರ್ಬೇಕು. ಒಟ್ಟು ಎರಿ ಭೂಮಿಕಿಂತನೂ ಇದು ಚಲೋ ಬಾಳಕೈತಿ ಮಡ್ಡಿ ನೆಲಕ್ಕೆ. ಮಡ್ಡಿ ನೆಲಕ್ಕೆ ಈಗ ಮಣ್ಣಿನ ಗುಣಮಟ್ಟತೆಯನ್ನು ಏನ್ ಚೆಕ್ ಮಾಡಿಸ್ಕೊಂಡು? ಏನ್ ಚೆಕ್ ಮಾಡೋದು ಅದು ಏನ್ ಇರಂಗಿಲ್ಲ ಅದಕ್ಕೆ. ನಾವ್ ಮುಂದ್ ನಮಗ ಅದಕ್ಕೆ ಬೆಳಿ ಚಾಲು ಆತಂದ್ರ ನಾವ್ ಅವಾಗ ಏನ್ ಬೇಕು ಬೇಡ ಅವಾಗ ಗೊತ್ತಾಗತೈತಿ. ಅದು ಎಲಿ ಮ್ಯಾಗ ಡಿಫ್ರೆನ್ಸಿ ಬರ್ತೈತಿ ಅದಕ್ಕೆ. ಅವಾಗ ನಾವ್ ಇದನ್ನ ತೋರಿಸಬಹುದಾಕತಿ. ಕೇಳೋಣ ಇದನ್ನ ಹಾಕು ಇದನ್ನ ಮಾಡುವ ಮಿಸ್ತ್ರಿಗಳು ಇರ್ತಾರ, ಹೇಳ್ತಾರು. ಅನುಭವಸ್ಥರ ನಟ ಯಾರನ್ನ ಕೇಳು, ಇದು ಪರಕ್ ಬಿದ್ದೈತಪ್ಪ ಇದಕ್ಕೆ, ಇದನ್ನ ಹಾಕು ಮಾಡು ಚಲೋ ಆಕೈತಿ ಅಂತ ಹೇಳಾರ ಇರ್ತಾರ. ಸಾವಯವ ಆಗಿ ಬೆಳಿಬಹುದು ಕರೆಯಲ್ಲ, ಬೆಳೆಯಂಗಿಲ್ರಿ ಇದು ಸಾವಯವ ಬಾಳ ಸಟ್ ಆಗಂಗಿಲ್ಲ. ಇದಕ್ಕೆ ಕೆಮಿಕಲ್ ಮ್ಯಾಗನ ಐತ್ರಿ ಅದು. ಕೆಮಿಕಲ್ ಬಿಟ್ರೆ ಸಾವಯವ ಮ್ಯಾಗ ದ್ರಾಕ್ಷಿ ಬೆಳೆಯಂಗಿಲ್ರಿ. ಸಾವಯವ ಮೇಲೆ ದ್ರಾಕ್ಷಿ ಇಲ್ರಿ, ಎಟ್ಟ ಬೆಳೆಯಂಗಿಲ್ರಿ. ಇದಕ್ಕೆ ಕೆಮಿಕಲ್ ಬಾಳ ಇದೈತ್ರಿ. ಅದಕ್ಕೆ ಕೆಮಿಕಲ್ ಮೇನ್ ಇರೋದಕ್ಕೆ. ಕೆಮಿಕಲ್ ದಿಂದನ ಹುಡ್ತೈತಿ, ಕೆಮಿಕಲ್ ದಿಂದನ ಸಾಯ್ತೈತ್ರಿ. ಕೆಮಿಕಲ್ ಇಂದ ಸಾವಯವ ಮ್ಯಾಗ ಅಟ್ಟ ಡಿಪ್ ಮಾಡ್ತಾನಂದ್ರ ನಡೆಯಂಗಿಲ್ಲ. ಲಾಸ್ಟಕ್ ಮಾರ್ಕೆಟ್ ಹೋಗೋತ್ನಾಗೂ ಕೆಮಿಕಲ್ ಬೇಕ್ರಿ ಇದಕ್ಕೆ. ಈ ಸದ್ಯ ಇಲ್ಲಿ ಹಾಕಿವಿ ಅಂದ್ರ ಮುಣಕ್ ಮಾಡಾಕಂದ್ರ ಕೆಮಿಕಲ್ ಐತ್ರಿ ಅದಕ್ಕೆ. ಕೆಮಿಕಲ್ ಇಲ್ದ ಬದುಕಂಗಿಲ್ರಿ. ಕೆಮಿಕಲ್ ಇಲ್ದ ದ್ರಾಕ್ಷಿ ಕೃಷಿ ಇಲ್ರಿ. ಅಲ್ಲಿ ಕಟಿಂಗ್ ಆಗಿ ದ್ರಾಕ್ಷಿ ತಂದ ಇಲ್ಲಿ ಬಂದ ರ್ಯಾಕ್ನಾಗ ಇಟ್ಟಾರ ಒಣ ದ್ರಾಕ್ಷಿ ಮಾಡಾಕ. ಬರೀ ಯಾವ ರೀತಿ ಇಲ್ಲಿ ರ್ಯಾಕ್ನಾಗ ಇಟ್ಟಾರ ಅಂತ ಹೇಳಿ ನೋಡೋಣ. ನೋಡ್ರಿ ಇಲ್ಲಿ ಲೇಯರ್ ಬೈ ಲೇಯರ್ ಆ ಕಡೆ ತೋರ್ಸೋಣ. ಇಲ್ಲಿ ಲೇಯರ್ ಬೈ ಲೇಯರ್ ರ್ಯಾಕ್ನಾಗ ಇಟ್ಟಾರ. ಇವು ಕೇಳೋಣ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಇಲ್ಲಿ ಅಣ್ಣಾರ ಕಡೆ ಕೇಳ್ಕೊಂಡು ಎಷ್ಟು ದಿನಕ್ಕ ಇಲ್ಲಿ ಒಣ ದ್ರಾಕ್ಷಿ ಹಾಕಾವ ಅಂತೇಳಿ, ಮತ್ತ ಇವಕ್ಕ ಯಾವ ರೀತಿ ಕೆಮಿಕಲ್ ಯೂಸ್ ಮಾಡ್ತಾರ, ಇತರ ಕಂಪ್ಲೀಟ್ ಪ್ರೊಸೆಸ್ ಏನಂತೇಳಿ ತಿಳ್ಕೊಳ್ಳೋಣ. ಅಲ್ಲಿಗೆ ನೀವು ಅಕ್ಟೋಬರ್ ಚಾಟ್ನಿ ಮಾಡ್ರಿ ಅಣ್ಣ. ಅಕ್ಟೋಬರ್ ಚಾಟ್ನಿ ಮಾಡಿ ಎಷ್ಟ್ ದಿನಕ್ಕ ತಂದಿಲ್ಲಿ ಈಗ ಒಣ ದ್ರಾಕ್ಷಿ ಮಾಡಕ್ ರ್ಯಾಕ್ನ ಹಾಕ್ತಿರಿ? ಇಲ್ಲಿ ನಾವು ಅಕ್ಟೋಬರ್ ಚಾಟ್ನಿ ಮಾಡ್ರಿ 140 ದಿವಸಕ್ಕೆ ಇದನ್ನ ಮಾಲ್ ಕಟಿಂಗ್ ಮಾಡ್ತೀವಿ ನಾವು ಪಡದಾಗ. ನಾವು ಮಾಲ್ ತಂದಿಲ್ಲಿ ಹಾಕ್ತಿವ್ರಿ 140 ದಿವಸಕ್ಕೆ. ಈಗ ಒಣ ದ್ರಾಕ್ಷಿದ ಪ್ರೊಸೆಸ್ ಇರಲ್ಲ ಯಾವ ರೀತಿ ಎಷ್ಟ್ ದಿನಕ್ಕೆ ಆಗತ್ತೆ? 140 ದಿವಸಕ್ಕೆ ಕಟಿಂಗ್ ಮಾಡ್ತೀವ್ರಿ. ಕಟಿಂಗ್ ಮಾಡಿ ಇದನ್ನ ಅಲ್ಲಿ ಲೇಬರ್ ಹಚ್ಚಿ ಪಡದಾಗ ಕಟಿಂಗ್ ಮಾಡಿಸ್ತೀವ್ರಿ. ತಂದ ಇದನ್ನ ಔಷಧ ಡಿಪ್ಪಿಂಗ್ ಮಾಡಿ ಇಲ್ಲಿ ಮಾಲ್ ಲೇಬರ್ ಹಚ್ಚಿ ಹಾಕಿಸ್ತೀವ್ರಿ. ಇದನ್ನ ಹಾಕಾಕ ಖರ್ಚ್ರಿ ನಮಗೀಗ ಒಂದ್ 6 ಟನ್ನಿಗ್ರಿ ಒಂದ್ 10 ರಿಂದ 15 ಸಾವಿರ ರೂಪಾಯಿ ಖರ್ಚು ಬರೋದ್ರಿ. ಔಷಧನಾಗ ಎದ್ದು ಇಲ್ಲಿ ಹಾಕ್ಬೇಕಾರ ಔಷಧ ಖರ್ಚು ಬರ, ಲೇಬರ್ ಖರ್ಚು ಅಟ್ಟಾರಿ. ಲೇಬರ್ದ ಅಷ್ಟೇ ರೀ, ಔಷಧ ಬಿಟ್ರಿ? ಔಷಧ ಬಿಟ್ರಿ. ಔಷಧ ಅದೊಂದ್ 10 ಸಾವಿರ ತಕ ಬರ್ತೈತಿ ಖರ್ಚು. 15 ಸಾವಿರ ತೇರಿ ಅದ ಹೆಂಗ ಲೇಬರ್ ಖರ್ಚು ಅಷ್ಟೇನ್ರಿ ಅದ? ಲೇಬರ್ ಖರ್ಚ್ರಿ ಇದ ಪಡದಾಗ ಮಾಲ್ ಕಟ್ ಮಾಡುದ್ರಿ, ಇಲ್ಲಿ ತಂದ್ ಹಾಕುದ್ರಿ 15 ರಿಂದ 20 ಸಾವಿರ ರೂಪಾಯಿ ಖರ್ಚು ಬರ್ತೈತ್ರಿ. ಮತ್ ಇದಕ್ಕ ಔಷಧ ಏನೈತಿರ್ಲಿ ಅದೊಂದ್ 20 ಸಾವಿರ ರೂಪಾಯಿ ಖರ್ಚು ಬರ್ತೈತ್ರಿ ಇದಕ್ಕೆ. ಇದು ಶೆಡ್ ಮಾಡ್ಕೊಂಡ್ರಿ, ಶೆಡ್ಡಿಗೆ ಎಷ್ಟ? ಶೆಡ್ಡಿಗ್ರಿ ಇದಕ್ಕ ಒಂದ್ 4-5 ಲಕ್ಷ ಖರ್ಚು ಆಕೈತ್ರಲ್ಲ ರೀ. ಒಂದ್ ಮಾಡ್ಕೊಂಡ್ರ ಪರ್ಮನೆಂಟ್ ಶೆಡ್ ರೀ? ಪರ್ಮನೆಂಟ್ ಶೆಡ್ ರೀ. ಇವೇನೈತಿರ್ಲಿ ಶಾಶ್ವತ ಶೆಡ್ ರೀ. ಮತ್ತ ನಮಗ ಈ ಮಣಕ್ ಸೀಸನ್ ಮುಗಿತಾರ ಇಲ್ಲಿ ಟ್ರ್ಯಾಕ್ಟರ್ ಇವು ಸಾಮಾನ್ಯ ಟ್ರೇ ಎಲ್ಲಾ ಒಳಗ ಹತ್ತಾಕ ಜಾಗ ಇರ್ತದ್ರಿ ಅದು. ಈ ತರ ನಾವ್ ಸಡ್ಡ ಪತ್ರಾ ಸಡ್ಡ ಮಾಡ್ಕೊಂಡ್ಬಿಟ್ಟಿವ್ರಿ. ಪತ್ರಾ ಸೆಡ್ ಇದು ಒಂದ್ ಪೂರ್ತಿ ರೀ? ಪೂರ್ತಿ ರೀ. ಎಷ್ಟ್ ಲೆಂತ್ ಮಾಡಿರಿ ನೀವು? ಈಗ ಇದನ್ನ 130 ಫೂಟ್ ಐತ್ರಿ. 130 ಫೂಟ್ ರೀ? 130 ಫೂಟ್. ಈಗ ಏನೈತ್ರಿ 12 ಕಾನೆ ಐತ್ರಿ. ಒಂದ್ ಸಡ್ಡಿಗೆ ನಂದೀಗ 10 ಟನ್ ಮಾಲ್ ಬರ್ತೈತಿ. ಇಚ್ಚಿಕ್ 10 ಟನ್ ಇಚ್ಚಿಕ್ 10 ಟನ್. ಎಷ್ಟ ಲೇಯರ್ ಮಾಡ್ಕೊಂಡ್ರಿ ನೀವು ಇಲ್ಲಿಗೆ? ಲೇಯರ್ ಬೈ ಲೇಯರ್ ಮಾಡ್ಕೊಂಡ್ರಲ್ಲ? ಲೇಯರ್ ರೀ ಇವು 8 ಇಂಚಿಗೆ ಒಂದ್ ಕಾನೆ ರೀ. 8 ಇಂಚಿಗೆ ಒಂದ್ ಕಾನೆ ರೀ? ಹಿಂಗ ಈ ತರ ನಾವು 12 ಕಾನೆ ಮಾಡಿವ್ರಿ ಇದಕ್ಕೆ. ಈಗ ಮ್ಯಾಗ ಯಾವ ರೀತಿ ಅಷ್ಟು ಲೇಯರ್ ಸೇಮ್ ಕಾಯಿ ಹಾಕ್ತಿರೋ ಮತ್ತೆ ಪ್ರೊಸೆಸ್ ಮಾಡಿ ಕಾಯಿ ಬೇರೆ? ಸೇಮ್ ರೀ. ಒಂದ್ ಕಾನೆ ಹಾಕಿರೋದಕ್ಕೆ ಇಚ್ಚಿಕ 30 ಕಿಲೋ ರೀ, ಅಚ್ಚಿಕ್ 30 ಕಿಲೋ 60 ಕಿಲೋ ಕಾಯಿ ಹಾಕ್ತಿರಿ ನಾವು. 60 ಕಿಲೋ 60 ಕೆಜಿ.
ಈ ತರ ನಾವ್ ಇವಕ್ ಮಾಪ ಇರ್ತದ್ರಿ ಅದು ಈ ತರಾನ ಹಾಕ್ಬೇಕ್ರಿ ಅದನ್ನ ಹೆಚ್ಚು ಜಾಸ್ತಿ ಹಾಕಿರ್ನು ತಡಿಯಂಗಿಲ್ಲ ಕಡಿಮೆ ಹಾಕಿರ್ನು ಎಷ್ಟ್ ದಿನ ಆಕೈತಿ ಅಂದ್ರಿ ಅದು ಪೂರ್ತಿ ಒಣ ಈಗ ಸದ್ಯ ನಾವ್ ಹಾಕ್ರಿ 15 ದಿನಕ್ಕೆ ಬರ್ತೈತ್ ನೋಡ್ರಿ ಮಾಲ್ 15 ದಿನಕ್ಕೆ 15 ದಿನಕ್ಕೆ 15 ದಿನ ಆದ್ಮೇಲೆ ಹೆಂಗ್ ಮಾರ್ಕೆಟಿಂಗ್ ಹೆಂಗ್ರಿ ನಿಮ್ದು ಇದು? ಇದ ನಾವ್ ಇದನ್ನ ರ್ಯಾಕ್ ಬಡ್ಕೊಂಡ್ ಇಲ್ಲಿ ನಾವ್ ಮಿಷನ್ ಕ್ರಿ ಒಯ್ತೀವ್ರಿ ಇದನ್ನ ಹ್ಮ್ ಹ್ಮ್ ಮಿಷನ್ ಹೋದ ಬಾಕ್ಸ್ ಪ್ಯಾಕ್ ಮಾಡ್ತೀವ್ರಿ ಹ್ಮ್ ಹ್ಮ್ ಹ್ಮ್. ಬ್ಯಾಕ್ಸ್ ಮಾಡಿ ನಾವು ಕೋಲ್ಡ್ ಸ್ಟೋರೇಜ್ ಹಚ್ಚೋದ್ರ ಹಚ್ಬೋದ್ರಿ ಇಲ್ಲಿಕ್ರಿ ಡೈರೆಕ್ಟ್ ಸೌದಾನ ಅಂದ್ರ ಸೌದಾನ ನಡಿತೈತ್ರಿ ಇದ್ರ ನೀವು ಕೋಲ್ಡ್ ಸ್ಟೋರೇಜ್ ಮಾಡ್ಕೊಂಡು ಆಮೇಲೆ ಮಾಡ್ತೀವಿ ನಾವ್ ಮಾರ್ಕೆಟ್ ಮಾಡ್ತೀವಿ Marketing ರೀ. ನಮ್ ಒಂದ್ 2-3 ತಿಂಗಳ ಕುಲ ರೇಟ್ ಅಟ್ ಎಲ್ಲಾರು ಮಾಲ್ ಸಣ್ಣ ಸಣ್ಣ ರೈಟ್ ಕೊಟ್ಟಿರ್ತಾರಿ ಹ್ಮ್ ಹ್ಮ್ ಹ್ಮ್. ರೇಟ್ ಜಾಸ್ತಿ ಆಗೋ ಸಂದಿಗೆ ನಾವ್ ಅಟ್ ನೋಡಿ ಕೊಡ್ತೀವ್ರಿ ಹ್ಮ್ 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 ಹ್ಮ್. ಈ ತರ ಮಾಡ್ತೀವ್ರಿ ನಾವ್ ಕೋಲ್ಡ್ ಸ್ಟೋರೇಜ್ನಾಗ ಇಡ್ತೀವ್ರಿ ಇದನ್ನ ಈಗ ಬ್ಯಾರೆ ಕಡೆ ಹೋಗಿ ನೀವು ಮಾರ್ಕೆಟಿಂಗ್ ಮಾಡ್ತೀರಿ? ಬ್ಯಾರೆ ಕಡೆ ಸಾಂಗ್ಲಿ ಬಿಜಾಪುರ ಈ ತರ ಎಲ್ಲಾ ಕಡೆ ಮಾರ್ಕೆಟಿಂಗ್ ಐತ್ರಿ ನಮ್ಗೆ ಎಲ್ಲಿ ಅನುಕೂಲ ಆಕೈತಿ ನೋಡಿ ಅಲ್ಲಿ ಕೊಡ್ತೀವ್ರಿ ನಾವ್ ಹಾ ಹಾ. ಅಲ್ಲಿ ನೀವು ಡೈರೆಕ್ಟ್ ಸೇಲ್ ಮಾಡ್ತೀರಾ ನಿಮ್ದು ಅಂತ ಒಂದು ಬ್ರ್ಯಾಂಡ್ ಮಾಡ್ಕೊಂಡ್ ಅಲ್ಲಿ ಏನೈತ್ರಿ ವ್ಯಾಪಾರಿಗಳು ಇರ್ತಾರ್ರಿ ಹ್ಮ್ 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 ಈಗ ನಮ್ ಕೈಯಾಗಿದ್ ಏನು ಮಾಡಕ್ ಬರಂಗಿಲ್ರಿ ಹ್ಮ್ ಹ್ಮ್ ಅವ್ರ ಹ್ಮ್. ವ್ಯಾಪಾರಿಗಾರ ಥ್ರೂನ ಕೊಟ್ಬಿಟ್ಟಿರ್ತೀವ್ರಿ ನಿಮ್ಗ ಯಾವಾಗಾರ ಹಿಂಗ್ ಅನ್ಸತ್ತೇನ್ರಿ ನಮ್ದ ಹಿಂಗ್ ಓನ್ ಒಂದ್ ಬ್ರ್ಯಾಂಡ್ ಮಾಡಿ ಸೇಲ್ ಮಾಡ್ಬೇಕಂತ್ರಿ? ಅದೆಲ್ಲ ಮಾಡ್ಬೇಕಂತಂದ್ರಿ ನಮ್ಗ ಅದು ನಮ್ ತರ ಆಗಂಗಿಲ್ರಿ ಅವು ಏನೇನ್ ಎಲ್ಲ ಸಮಸ್ಯೆಗಳು ವ್ಯಾಪಾರ- ಬರ್ತಾವ್ರಿ ನಿಮ್ದ ಒಂದ್ ಬ್ರ್ಯಾಂಡ್ ಮಾಡಕ್ರಿ? ಸಮಸ್ಯೆ ಅಂದ್ರ ರೀ ಇದನ್ನ ಕಪ್ಸುದು ನಮಗ ಮುಂದ ಐಡಿಯಾ ಇರಂಗಿಲ್ರಿ ಹ್ಮ್ ಹ್ಮ್ ಹ್ಮ್. ವ್ಯಾಪಾರಿಗಾರ ಥ್ರೂ ಅದನ್ನ ಅವ್ರಿಗೆ ಎಲ್ಲಾ ತರ ಇದ್ರದ್ರಿ ಐಡಿಯಾ ಇರ್ತೈತ್ರಿ ಹ್ಮ್ ಹ್ಮ್ ಈ ನಮ್ ಥ್ರೂ ಅಂದ್ರ ನಾವ್ ಮಾಡಾಕೈತಿವಿ ಅಂದ್ರ ನಮ್ಮನ್ನ ಮಾಲ ಹೋಗಂಗಿಲ್ರಿ ಕಪ್ಸಂಗಿಲ್ರಿ ಅದು ಹ್ಮ್ 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 ಹ್ಮ್. ವ್ಯಾಪಾರಿಗಾರ ಥ್ರೂನ ಹೋಗ್ಬೇಕ್ರಿ ಇದು ಮಾಲ್ ಹ್ಮ್ ಹ್ಮ್ ಹ್ಮ್. ರೈತರ ಬಗ್ಗೆ ಮಾಡಿಲ್ರಿ ನಾ ಯಾರು ರೀ ಹ್ಮ್ ಹ್ಮ್ ಎಲ್ಲಾ ಐಡಿಯಾ ಮಾಡ್ಯಾರ್ಕಿರಲ್ಲ ಸಕ್ಸಸ್ ಆಗಿಲ್ರಿ ಹ್ಮ್ ಹ್ಮ್ ಹ್ಮ್. ವ್ಯಾಪಾರಿಗಾರ ಥ್ರೂ ಅಂದ್ರ ಅನುಕೂಲ ಬಾಳ ಆಕೈತಿ ಅನುಕೂಲ ಆಕೈತ್ರಿ. ಹಾ. ಇದ ಹೆಂಗ ಕೆಜಿ ಮೇಲೆ ಕೆಜಿಗ್ ಹೆಂಗ್ ಹೋಗತ್ರಿ ಇದು ಒಣ ಕೆಜಿಗೆ 300 400 ರೀ ಹ್ಮ್ ಹ್ಮ್ 200 ರೂಪಾಯಿ ಈ ತರ ರೇಟ್ ಇರ್ತೈತ್ರಿ ಹೆಂಗ ಮಾರ್ಕೆಟ್ ನಾಗ ಮಾಲ್ ಸಾಲ್ಟೇಜ್ ಇರ್ತದಲ್ಲ ರೀ ಆ ತರ ರೇಟ್ ಜಂಪ್ ಆಕೈತ್ರಿ ಅದು ಇದು ಅಷ್ಟು ಈಗ ಕಾಯಿ ಬತ್ತಂದ್ರ ಒಣ ಕಾಯಿ ಆಕೈತ್ರಿ ಈಗ ಹಾ ಇದ್ರೊಳಗ ಎಲ್ಲಾ ಒಂದ ಲೆವೆಲ್ ಒಂದ ಕ್ವಾಲಿಟಿ ಆಕೈತ್ರಿ ಒಂದ ಮತ್ತೆ ಕ್ವಾಲಿಟಿ ಆಗಂಗಿಲ್ರಿ ಇದ್ರೊಳಗ 2-3 ನಮೂನಿ ಕ್ವಾಲಿಟಿ ಆಗೈತಿ ಹ್ಮ್ 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 ಒಂದ ತರ ತಗಂಗಿಲ್ರಿ ಒಂದ ಚಲೋ ಕ್ವಾಲಿಟಿ ಬರ್ತೈತ್ರಿ ಹ್ಮ್. ಒಂದ ಲೋ ಕ್ವಾಲಿಟಿ ಬರ್ತೈತ್ರಿ ಹ್ಮ್ ಹ್ಮ್. ಅದ್ರಾಗ ಇದ್ರಾಗ 4 ನಮೂನಿ ಆಕೈತ್ರಲ್ಲ ಒಂದ್ ಕರಿದು ಒಂದ್ ಚಲೋ ಒಂದ್ ಕೆಂಪ ಹಿಂಗ ತರ ಡಾಗಿ ಅಂತಾರ ಅವ್ರಿ ಹ್ಮ್ ಹ್ಮ್ ಹ್ಮ್. ಆ ತರ ಒಂದ್ 4-5 ತರ ಕ್ವಾಲಿಟಿ ಆಕೈತ್ರಿ ಇವಾಗ ಆ, ಒಂದೇದ್ ಏನೈತ್ರಲ್ಲ ಚಲೋ ಬಾಳ ಹೊಂಟತ್ರಿ ಎರಡನೇವ್ ಏನಂತಾರಲ್ಲ 2 3 4 ಏನಂತಾರಲ್ಲ ಅವು ಅಟ 1 ಟನ್ನಿಗೆ 4 ಬಾಕ್ಸ 2 ಬಾಕ್ಸ ಹಿಂಗ ತರ ಮಾಡ್ತೈತಿ ಹ್ಮ್ 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 1 ಟನ್ನಿನಿಂದ ಹಾ 1 ಟನ್ನಿ ಅದ್ರ ಹಿಂಬಾಲ್ ಅದ್ರ ರೇಟ್ ಇದ್ದಂಗ ರೇಟ್ ಇರ್ತೈತ್ರಿ ಆದ್ರ ಬ್ಯಾರೆನ ರೇಟ್ ಆಗೈತಿ ಕ್ವಾಲಿಟಿ ಇದ್ದಂಗ ರೇಟ್ ರೀ. ಕ್ವಾಲಿಟಿ ಇದ್ದಂಗ ರೇಟ್ ಹ್ಮ್ 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 ಹ್ಮ್. ಈ ತರ ಆಕೈತಿ